ಇವರ ಹೆಂಡತಿನೇ ಕರ್ಕೊ ಬಂದು ನಮ್ಮ ಆಶ್ರಮಕ್ಕೆ ಸೇರಿಸ್ತಾ ಇದಾರೆ. ಅವ್ರು ಉಡುಪಿಯಿಂದ ಬಂದಿದ್ದಾರೆ. ನಿಮ್ ತಿಂಗಳ ಒಂದ್ 2-3 ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ, ಅದನ್ನ ನೋಡ್ಕೊಂತೀರಾ? ಚಿಕ್ಕ ಮಕ್ಳಿದ್ರು ನೇಣ್ ಹಾಕಿ ಹೊಡಿತಿದ್ದ ಇವನು. ನರ್ಕ ಬಿಟ್ರೆ ಏನ್ ನೆಮ್ಮದಿ ಕೊಟ್ಟನ್ ಕೇಳಿ. ಬರೀ ಹೊಡಿದು ಬಡಿದು ಇವನು ಹೊಡಿತಿದ್ದ, ಇವ್ರ ಅಣ್ಣನೆಂತಿ ಅಣ್ಣ ಎಲ್ಲ ಸೇರಿ ಹೊಡಿತಿದ್ದ. ನಮ್ಮ ಜೀವನ ಬೀದಿ ಪಾಲ್ ಮಾಡಿ ನಡು ನೀರಾಗಿ ಬಿಟ್ಟಂಗೆ ನಾವ್ ಹೇಗೆ ಬದುಕುದು? ಇವ್ರು ತೀರ್ಕೊಂಡ್ರು ಕೂಡ ಮಣ್ಣು ಮಾಡ್ಲಿಕ್ಕೂ ಕೂಡ ಜಾಗ ಇಲ್ಲ ಸರ್. ನಿಮ್ಮನ್ ಬಿಟ್ರೆ ನಮಗೆ ಬೇರೆ ಗತಿ ಇಲ್ಲ. ಒಂದೆರಡು ಮಕ್ಳು ಹುಟ್ಟೋದಕ್ ಕಾರಣ ಆಗಿದ್ದ ಬಿಟ್ರೆ ಮತ್ತೇನು ನಮಗೆ ಇವನಿಂದ ಇದಿಲ್ಲ. ಏನಾಗಿದೆ? ಕಿಡ್ನಿ ಸಮಸ್ಯೆ ಇಲ್ಲೆಲ್ಲ ಊದ್ಕೊಂಡಿದ್ಯಾ? ವಾಪಸ್ ಇವನ್ ಕರ್ಕೊಂಡ್ ಹೋದ್ರೆ ನಾವೇ ಏನಾದ್ರು ಸಾಯ್ಬೇಕಾಗತ್ತು. ನಿಮ್ಮ ಹೆಸರೇನು? ನಾಗರಾಜ್ ಅಂತ. ನಾಗರಾಜ್, ಏನಕ್ಕೆ ಇಲ್ಲಿ ಬಂದಿರೋದು? ಇಲ್ಲಿಗೆ ಇಲ್ಲಿ ಇರ್ಲಿಕ್ಕೆ? ಎಲ್ಲಿಂದ ಬಂದಿರೋದು ನೀವು? ಉಡುಪಿಯಿಂದ. ಏನಕ್ಕೆ ಮನೆ ಇಲ್ವಾ ನಿಮ್ಗೆ? ಎಂತ ಇಲ್ಲ, ಅವಪ್ಪ ಇದ್ರು ಅವ್ರು ಮಾರಿಬಿಟ್ಟರು ಅಂತ. ಇವ್ರು ಯಾರು? ನಿಮ್ಮ ಹೆಂಡತಿ. ಓಕೆ, ನಿಮ್ಮ ಹೆಸರೇನಮ್ಮ? ಅನುರಾಧ. ಇವ್ರನ್ನ ಏನಕ್ಕೆ ಇವಾಗ ಆಶ್ರಮಕ್ಕೆ ಸೇರಿಸ್ಬೇಕಂತ ಬಂದಿರೋದು? ನಮ್ಗೆ ಇರಕ್ಕೆ ಮನೆ ಇಲ್ಲ, ಏನು ನಮ್ಮ ಇವ್ರ ಸಾಕಾಕ ದುಡ್ಡಿಲ್ಲ. ಹೋಮ್ ನರ್ಸ್ ಕೆಲಸ ಮಾಡೋದು ನಾನು. ಅದ್ರ ನನಗೂ ಈಗ ಹೆಲ್ತ್ ಸರಿ ಇಲ್ಲ. ಇಷ್ಟು ಹೆಲ್ತ್ ಸರಿ ಇದ್ದಾಗ ಅವ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತಿಲ್ಲ. ಈಗ ಹೆಲ್ತ್ ಸರಿ ಇಲ್ಲದ ಕಾರಣ ನಮ್ಗೆ ಕಷ್ಟ ಆಗಿ ಬಿಡ್ತಾ ಇದ್ದೇವೆ ಸರ್. ಅಂದ್ರೆ ಅವ್ರು ಏನ್ ಕೆಲಸ ಏನ್ ಮಾಡ್ತಾ ಇದ್ರು? ಇವರು ಕೆಲಸ ಏನು ಇಲ್ಲ, ಕೆಲಸ ಅಂತ ಏನು ಮಾಡ್ತಾ ಇರ್ಲಿಲ್ಲ. ಅವರು ಕೆಲಸನೇ ಮಾಡ್ತಾ ಇರ್ಲಿಲ್ಲ? ಇಲ್ಲ, ಮದ್ವೆ ಆದಾಗಿಂದ ಅವ್ರ ಕೆಲ್ಸನೇ ಮಾಡ್ಲಿಲ್ಲ. ಮತ್ತೆ ಊಟಕ್ಕೆಲ್ಲ ನೀವೇ ದುಡ್ಡು ಹಾಕ್ತಾ ಇದ್ರಾ? ನಾವೇ ದುಡ್ಡು ಹಾಕೋದು. ಇಟ್ಟನ್ ಮಕ್ಳು ಚಿಕ್ಕದಿರುವಾಗ ಅಪ್ಪ ಅಮ್ಮ ಸಾಕಿದ್ರು, ನನ್ನ ತಾಯಿ ಮನೆಯವರು. ಈಗ ನಮ್ಮ ತಾಯಿನ ತೀರ್ಕೊಂಡಿದ್ದಾರೆ. ಆದ್ರಿಂದ ನಂಗೆ ಸ್ವಲ್ಪ ಕಷ್ಟ. ನಮ್ ಬಾಡಿಗೆ ಮನೆ, ಈ ತಿಂಗಳು ಬಾಡಿಗೆನ ಕಟ್ಲಿಕ್ಕೆ ನಮ್ಗೆ ಕಷ್ಟ ಆಗಿದೆ. ನನ್ನ ಹೆಲ್ತ್ ಸರಿ ಇಲ್ಲ. ಇವ್ರನ್ನ ನೋಡ್ಕೊಳಕ್ 1 ಜನ ಬೇಕು. ಇವ್ರು ಇಷ್ಟು ದಿನ ಹೆಲ್ತ್ ಸರಿ ಇತ್ತು, ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಕೆಲ್ಸ ಮಾಡಿ ಇವ್ರು ತಂದು ಹಾಕ್ತಾ ಇದ್ರು, ತಿಂತಾ ಇದ್ರು. ಸರಿ ಇತ್ತು, ಅವಾಗ ನೋಡ್ಕೊಂತ ಇದ್ರಿ? ಅಲ್ಲ, ನನ್ ಹೆಲ್ತ್ ಸರಿ ಇತ್ತು, ಇವ್ರು ಸರಿ ಇದ್ರು. ಇತ್ತೀಚೆಗೆ ಹೆಲ್ತ್ ಕೆಟ್ಟಿದೆ ಇವ್ರದ್ದು. ಓಕೆ, ಇವಾಗ ಇವ್ರ ಹೆಲ್ತ್ ಸರಿ ಇಲ್ಲ, ನಿಮ್ ಹೆಲ್ತ್ ಸರಿ ಇಲ್ಲ, ನೀವು ಒಬ್ರೇ ಕೆಲಸ ಮಾಡ್ಬೇಕು. ಆದ್ರಿಂದ ಮಗ ಇದ್ದ, ನಮ್ಮ ಮಗನೇ ಇವನಿಗಿಂತ ಬುದ್ಧಿ ಮಂದ ಇದೆ ಸರ್. ಎಷ್ಟ್ ಜನ ಮಕ್ಳು ನಿಮ್ಗೆ? ಇಬ್ರು ಮಕ್ಳು. ಓಕೆ, ಒಬ್ರು ಗಂಡು ಒಬ್ರು ಹೆಣ್ಣ. ಆದ್ರಿಂದ ಮಗನ ಅದೇ ಜಾಸ್ತಿ ಓದಿಲ್ಲ ಮಕ್ಳು. ಆದ್ರಿಂದ ನಮ್ಗೆ ಅಸಹಾಯಕ ಪರಿಸ್ಥಿತಿ. ಮಗ ಹಾಗಾದ್ರೆ ದುಡ್ದು ಅಂತಂದ್ ಹಾಕಲ್ವಾ? ಅಪರೂಪಕ್ಕೆ ದುಡಿತಾನೆ. ಹೋಮ್ ನರ್ಸ್ ಕೆಲಸ ಈಗ ಮನಸ್ಸಿದ್ರೆ ಮಾಡ್ತಾನೆ. ಎಲ್ಲ ಕೆಲಸ ಮಾಡ್ತಾನೆ, ಎಲ್ಲ ಕಂಪ್ಲೇಂಟ್. ಕೆಲಸ ಮಾಡೋದಿಲ್ಲ, ಅವ ಕ್ಲೀನ್ ಇರೋದಿಲ್ಲ. ಅಂದ್ರೆ ಅಪ್ಪ ಹೇಗೆ ಮಗನ ಹಾಗೆ ಸರ್. ಅಪ್ಪ ಈಗ ನೀವು ನೋಡುವಾಗ ಗೊತ್ತಾಯ್ತಲ್ಲ, ಅದೇ ತರ ಅಪ್ಪ ಎಷ್ಟು ಕೆಲಸ ಮಾಡ್ತಾನೆ, ಮಗ ಅಷ್ಟೇ ಕೆಲಸ ಮಾಡ್ತಾನೆ. ಈಗ ಮಕ್ಳ ಇಬ್ರು ವಿದ್ಯಾವಂತರಾಗಿದ್ರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ರೆ, ನಾನು ಮನೆಯಲ್ಲಿದ್ದು ಅವ್ರನ್ನ ಸಾಕ್ತಿದ್ದೆ. ಆದ್ರೆ ಮಗಳಿಗೆ ಮದುವೆ ಫಿಕ್ಸ್ ಮಾಡ್ತಾ ಇದ್ದೆ, ಹುಡುಗನ್ ಹುಡುಕ್ತಾ ಇದ್ದೆ. ಅವಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾಳೆ. ಈಗ ಮಗನ ಜೊತೆಗೆ ಮಗನೇ ನಾನು ಸಾಕ್ಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಕೆಲಸ ಮಾಡಿ ಮೆಚುರಿಟಿ ಜಾಸ್ತಿ ಇಲ್ಲ, ಆದ್ರಿಂದ ನಾವು ಅಸಹಾಯಕ ಪರಿಸ್ಥಿತಿ. 2,500 ರೂಪಾಯಿ ಮನೆ ಬಾಡಿಗೆ ಇದೆ, ಒಡಪ್ ಮನೆ. ಅದನ್ನ ಈ ತಿಂಗಳು ಬಾಡಿಗೆ ಕಟ್ಟಿಲ್ಲ ನಾವು. ಆದ್ರಿಂದ ನಾವು ಯೂಟ್ಯೂಬಲ್ಲಿ ನೋಡಿ ಇಲ್ಲಿ ಹಾಕಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಇದು ಮಾಡಿ ಬಂದದ್ ನೋಡಿ. ಅಂದ್ರೆ ಯಜಮಾನ್ರ ಅವ ದುಡಿತಾ ಇರ್ಬೇಕಾದ್ರೆ ಏನು ಆಸ್ತಿ ಗೀಸ್ತಿ ಏನು ಮಾಡಿಲ್ವಾ? ಅವ್ರು ದುಡ್ದೇ ಇಲ್ಲ ಸರ್, ಆಸ್ತಿ ಏನು ಅವ್ರನ್ನ ದುಡ್ದೇ ಇಲ್ಲ. ನೀವು ಮದ್ವೆ ಆಗ್ಬೇಕಾದ್ರೆ ದುಡಿತಾ ಇದ್ರಾ? ಆಗ ದುಡಿತಾ ಇರ್ಲಿಲ್ಲ. ಅಣ್ಣ ತಮ್ಮಂದ್ರೆಲ್ಲ ಸಾಕ್ತಿದ್ರ ಅನ್ಸುತ್ತೆ, ನನಗ್ ಗೊತ್ತಿಲ್ಲ ಮದ್ವೆಗ್ ಮುಂಚೆ. ನಾನು ಮದ್ವೆ ಮಾಡ್ಕೊಂಡ್ ಬಂದಾಗಿಂದನೂ ಏನು 1 ಪೈಸಾ ಇವ್ರದ್ದು ನಾನು ಇದು ಮಾಡಿಲ್ಲ. ಅವ ದುಡಿತಾ ಇದ್ರ ಯಜಮಾನ್ರ? ಅವ ದುಡಿತಾ ಇದ್ರಿ? ಎಷ್ಟು ದುಡಿತಾ ಇದ್ರಿ? ಆದಷ್ಟು 1-2 ಏನ್ ಮಾಡಿದ್ರಿ ದುಡ್ದಿದ್ದಲ್ಲ? ಖರ್ಚಾಗೋದಾ? ಇವಾಗ ಎಷ್ಟು ವರ್ಷ ಆಯ್ತು ಕೆಲಸ ಮಾಡೋದ್ ಬಿಟ್ಟು? 1 ವರ್ಷ 2-3 ವರ್ಷ ಮೇಲೆ. ಅಂದ್ರೆ ದುಡಿದಂದ್ರೆ 2 ದಿನ ದುಡಿದ್ರೆ ಅಂದ್ರೆ ಬರೇ ಇವಾಗ 2-3 ವರ್ಷ ಆಯ್ತು ಕೆಲಸ ಮಾಡೋದ್ ಬಿಟ್ಟು. ಅದಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡ್ತಾ ಇದ್ರು? ಹೀಗೆ 1 ದಿನ ಮಾಡಿದ್ರೆ 1-2-3 ತಿಂಗಳು ಮನೆಯಲ್ಲಿ ಈ ತರ 300 ರೂಪಾಯಿ ಸಂಬಳ. ಯಾಕೆ 1 ತಿಂಗಳು ಕೆಲಸ ಮಾಡಿ 2-3 ತಿಂಗಳು ರೆಸ್ಟ್ ಮಾಡೋದಾ? ಹೋಗೋದಿಲ್ಲ, ಕೆಲಸ ಇಲ್ಲ ಅಂತ ಹೇಳಿದ್ರು. ಅಲ್ಲ ಯಜಮಾನ್ರೆ, ಮದ್ವೆ ಆದ್ಮೇಲೆ ಒಂದ್ ಕಮಿಟ್ಮೆಂಟ್ ಇರುತ್ತೆ. ಬರೀ ಉಡ್ಸಿ ಬಿಟ್ಟು ಮಕ್ಳನ್ ಬಿಟ್ಬಿಟ್ರೆ ಆಗತ್ತಾ? ಎಲ್ರನ್ನ ಸಾಕ್ಬೇಕು, ನೋಡ್ಕೋಬೇಕು, ಅವ್ರಿಗೆ ಏನಾದ್ರು ಮಾಡ್ಬೇಕು ಅಲ್ವಾ? ಇವಾಗ ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಆಗೋದ್ ಪರಿಸ್ಥಿತಿ. ಅವ ದುಡಿಬೇಕಲ್ವಾ? 2 ಮಕ್ಳು ಹುಟ್ಟೋದಕ್ ಕಾರಣ ಆಗಿದ್ದ ಬಿಟ್ರೆ ಮತ್ತೇನು ನಮಗೆ ಇವನಿಂದ ಇದಿಲ್ಲ, ಸಹಾಯ ಇಲ್ಲ. ಅಲ್ಲಿ ಮೆಸ್ತ್ರಿ ಒಟ್ಟಿಗೆ ಸೇರ್ಕೋತಾನ. ಏನ್ ಕೆಲ್ಸನ ಮಾಡುದಿಲ್ಲ, ಹೆಂಗಸರು ಮಾಡ್ದಷ್ಟು ಕೆಲ್ಸ ಇವ್ ಮಾಡುದಿಲ್ಲ ಅಂತಾರೆ.
ಇಲ್ಲಿ ಉಡುಪಿಗೆ ಬಂದ್ 20-30 ವರ್ಷ ಆಯ್ತು ನಾವು. ಅಂದ್ರೆ ಅವ್ರಿಗೆ ಏನಾದ್ರು ಹೆಲ್ತ್ ಇಶ್ಯೂಸ್ ಅಂದ್ರೆ ಮೈಂಡ್ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಹೆಲ್ತ್ ಸರಿ ಇತ್ತು ಸರ್, ಆಗ ಗಟ್ಟಿಮಟ್ಟಾಗಿದ್ದ. ಅಲ್ಲಿ ಊಟ ಎದ್ಕೊಂಡು ಊಟ ಮಾಡ್ಕೊಂಡು ಅಡ್ಡಾಡ್ತಿದ್ದ. ಅಂದ್ರೆ ಹಾಸ್ಪಿಟ್ಲಿಗೆ ಏನಾದ್ರು ತೋರಿಸಿದ್ರಾ? ಹಾಸ್ಪಿಟ್ಲಿಗೆ ಎಲ್ಲ ತೋರ್ಸಿದ್ದೇವೆ, ಕೈಲಿ ಆದಷ್ಟೆಲ್ಲ ಮಾಡಿದ್ದೇನೆ ಪ್ರಯತ್ನ, ಆಗ್ಲಿಲ್ಲ ಎಲ್ಲಿ ಕೂಡ. ಓಕೆ, ಮೈಂಡ್ ಎಲ್ಲ ಓಕೆನಾ, ಚೆನ್ನಾಗಿದೆ? ಮೈಂಡ್ ಚೆನ್ನಾಗಿದೆ, ಬಾಕಿದೆಲ್ಲ ಅವ್ರಿಗೆ ಬುದ್ಧಿ ಇದೆ. ತಿಂತಾರೆ, ಉಣ್ತಾರೆ, ತಿರ್ಗಾಡ್ತಾರೆ, ನಮ್ಮನ್ನ ಹೆದರ್ಸ್ತಾರೆ, ಹೊಡಿಲಿಕ್ ಬರ್ತಾರೆ. ಆ ಹೆಣ್ಣು ಹುಡುಗಿ ಅಂತ ನೋಡ್ತಾ ಅವಳನ್ನು ಹೊಡಿಲಿಕ್ ಬರ್ತಾರೆ ಏನಾರು ಹೇಳಿದ್ರೆ, ಕೆಲ್ಸ ಮಾಡು ಅಂತ ಹೇಳಿದ್ರೆ. ಈಗ ಒಂದ್ ಕಡೆ ಕೆಲ್ಸ ಹಚ್ಚಿ ಕೊಟ್ರೆ ಎಲ್ಲಿ ಮಾಡಲ್ಲ ಸರ್. ಬಾರಲ್ಲಿ ಮಾಡಿದಾನೆ 1-2 ದಿನ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಡ್ರಿಂಕ್ಸ್ ಎಲ್ಲ ಮಾಡ್ತಾ ಇದ್ರಾ? ಮಾಡ್ತಾ ಇದ್ರು, ಅದೆಲ್ಲ ಮೊದ್ಲು ಮಾಡ್ತಾ ಇದ್ರು. ಡ್ರಿಂಕ್ಸ್ ಮಾಡ್ತಾ ಇರ್ಲಿಲ್ಲ? ಸುಳ್ಳು ಹೇಳ್ತಾನೆ, ಇವಾಗ ಇವ್ರಿಗೆ ಹೆಲ್ತ್ ಇಶ್ಯೂಸ್ ಏನೇನಿದೆ? ಅದು ಹೆಲ್ತ್ ಕಾಲೆಲ್ಲ ಊದ್ಕೊಂಡಿದ್ಯಾ? ಊದ್ಕೊಂಡು ತೆಗೀರಿ ಪ್ಯಾಂಟು. ಓಹೋ, ಏನಿದು? ಇತ್ತೀಚೆಗೆ ಒಂದು ಏನ್ ಈ ತರ ಕಾಲು ಫುಲ್ ಟೈಟ್ ಆಗಿದೆ, ಇಲ್ಲೆಲ್ಲ ಊದ್ಕೊಂಡಿದೆ? ಮನೇನ ಅಜ್ಜಾರ ಕಡೆಯಿಂದ ಬಂದದ್ದು. ಏನಾಗಿದೆ? ಕಿಡ್ನಿ ಸಮಸ್ಯೆ ಇಲ್ಲೆಲ್ಲ ಊದ್ಕೊಂಡಿದ್ಯಾ? ಅದಕ್ಕೆಲ್ಲ ಟ್ರೀಟ್ಮೆಂಟ್ ಏನ್ ಕೊಡ್ಸಿಲ್ವಮ್ಮ? ಕೊಡ್ಸಿದೆ, ಅಜ್ಜಾರ ಕಡೆ ಅಡ್ಮಿಟ್ ಮಾಡಿದೇವೆ. ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ. ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿಲ್ವಾ? ದೊಡ್ಡ ಆಸ್ಪತ್ರೆಗೆ ಹೋಗುವಷ್ಟು ಅನುಕೂಲ ಇಲ್ಲ ಸರ್ ನಮ್ಗೆ. ಎಲ್ಲಿಂದ ಹಣ ತರೋದು? ಯಾರನ್ನ ಆಸ್ತಿ ನಾವು ತಿಂದಿಲ್ಲ ಸರ್, ಇವಂದೇನು ನಾವ್ 1 ಪೈಸಾ ತಿಂದಿಲ್ಲ. ಇವಾಗ ಈ ತರ ಸಮಸ್ಯೆ ಆಗಿರೋದಕ್ಕೆ ನೀವು ಬಿಡೋಣ ಅಂತ ಬಂದಿದ್ದೀರಾ? ಹೌದು, ನಮ್ಗೆ ಅಸಹಾಯಕ. ನಾವು ದೊಡ್ಡದು ಹಾಕ ತಿಂದ ಆರಾಮಲ್ಲಿ ಇದ್ರೆ ಸರ್ ಅಡ್ಡಿ ಇಲ್ಲ, ನೋಡ್ಕೊಳ್ತೀವಿ. ನಿಮ್ಗೆ ಹಾಸ್ಪಿಟ್ಲಿಗೆಲ್ಲ ತೋರ್ಸಕ್ ಆಗ್ತಾ ಇಲ್ಲ, ಈ ತರ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನೀವು ಬಿಡೋದಕ್ ಬಂದಿದ್ದೀರಾ ಇವಾಗ? ಹೌದು ಸರ್. ಏನಂದ್ರಮ್ಮ, ನಮ್ಮಲ್ಲಿ ಬಂದ್ಬಿಟ್ಟು ಮನೆಯವರೆಲ್ಲ ಇದ್ದಾಗ ನಾವು ಸೇರಿಸ್ಕೊಳ್ಳೋದಕ್ ಹೋಗಲ್ಲ. ಮನೆಯವ್ರು ಯಾರು ಇಲ್ದೇ ಇದ್ರೆ ಓಕೆನಾ, ಇಲ್ಲ ಯಾರಿಗಾದ್ರೂ ಇವಾಗ ನೋಡ್ಕೊಳಕ್ ಆಗ್ದೇನೆ ಹೊರಗಡೆ ಬಿಟ್ಟಿದ್ರೆ, ಅವ್ರನ್ನ ಯಾರು ನೋಡ್ಕೊಳಕ್ ಆಗ್ದೇನೆ ಹೊರಗಡೆ ರೋಡಿಗೆ ಬಿಟ್ಟಿದ್ರೆ ಅಂತವ್ರನ್ನ ಕರ್ಕೊಂಡ್ಬಂದ್ ನೋಡ್ಕೊಂತೀವಿ. ಓಕೆನಾ, ಅವ್ರನ್ನ ಮನೆಗ್ ಮತ್ತೆ ತಲುಪಿಸ್ತೀವಿ. ಇವಾಗ ನೀವು ಮನೆಯಿಂದಾನೇ ನಮ್ಗೆ ಆಗಲ್ಲ ನೋಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ರ, ಈ ತರ ನಮ್ ದಿನಕ್ಕೆ ಸುಮಾರು ಬರುತ್ತೆ. ಇವಾಗ ಓಕೆನಾ? ಅಲ್ಲ ಸರ್, ಎಲ್ಲರೂ ಅನುಕೂಲ ಇರ್ತಾರೆ, ಅನುಕೂಲ ಇದ್ರ ಅಷ್ಟು ಬೇರೆಯವ್ರ ದುಡ್ಡು ಇಸ್ಕೊಂಡು ನಾವಿಲ್ಲಿ ಬರ್ತಾ ಇರ್ಲಿಲ್ಲ. ಅದಕ್ಕೆ ಏನಾದ್ರೂ ಮಾಡೋದು ಹೆಲ್ಪ್ ಮಾಡಿ ಸರ್, ನೀವ್ ಹೆಲ್ಪ್ ಮಾಡ್ತೀರಾ ಅಂತ ನಾವ್ ಬಂದಿದ್ವಿ. ವಾಪಸ್ ಇವ್ನ ಕರ್ಕೊಂಡ್ ಹೋದ್ರೆ ನಾವೇ ಏನಾದ್ರು ಸಾಯ್ಬೇಕಾಗತ್ತು, ಇವನ್ ನೋಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಅಲ್ಲ, ನೀವ್ ಹೇಳೋದ್ ಅರ್ಥ ಆಯ್ತು, ಬಟ್ ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಸರ್. ನನಗೂ ಕಿಡ್ನಿ ಪ್ರಾಬ್ಲಮ್, ರಿಬೇಟ್ ನಾವು ಕಳಿಸ್ತೇವೆ ಬೇಕಾದ್ರೆ ಮನೆಗೆ ಹೋಗಿ. ಇಷ್ಟು ಫೈಲ್ ಉಂಟು ನನ್ನದು, ನಾನು ಕಳಿಸ್ತೇನೆ ನಿಮಗೆ ಖಂಡಿತ. ನಾನ್ ಸರಿ ಇದ್ರೆ, ನಾನ್ ಹೆಲ್ತ್ ಸರಿ ಇದ್ರೆ ನಾ ಇವ್ರನ್ನ ನೋಡ್ತೇನೆ. ನನ್ನ ಹೆಲ್ತ್ ಸರಿ ಇಲ್ಲ, ಉತ್ಪಾದನೆ ಮನೆ ಬಾಡಿಗೆ ಕಟ್ಬೇಕು, ಲೋನ್ ಕಟ್ಬೇಕು, ಏನ್ ಮಾಡು ಸರ್? ಇವ್ರಿಗೆ ಹಾಗಾದ್ರೆ ಬೇರೆಯವ್ರು ಯಾರು ಇಲ್ವಾ? ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು? ಏನೋ ಗೊತ್ತಿಲ್ಲ ಸರ್, ಯಾರು ಇಲ್ಲ, ಯಾರು ನೋಡೋದು ಇಲ್ಲ, ನನಗೆ ಗೊತ್ತಿಲ್ಲ ಸರ್. ಯಾವಾಗಿಂದ ನನ್ ಮದ್ವೆ ಆದ ಮುಂಚೆ ಅಂದ್ರೆ ಇವನ್ ಏನು ಒಂದ್ ಇದು ಇಲ್ಲ, ಹುಟ್ಟು ಬಟ್ಟೆ ಮೇಲೆ ಬಂದಿದ ನಾವು ಉಡುಪಿ ಮನೆ ಊರಿಂದ. ಒಂದ್ ಬದುಕಿದಾರ ಸತ್ತಿದಾರ ಅಂತ ಬಂದ್ ನೋಡೋದು ಗೊತ್ತಿಲ್ಲ. ನನ್ನನ್ನು ನೋಡೋದು ಬೇಡ, ಸ್ವಂತ ತಮ್ಮಣ್ಣನ ನೋಡ್ಬೇಕು, ಅದು ಇಲ್ಲ ಸರ್. ಎಂತ ಮಾಡೋದು? ಈಗ ನಿಮ್ಮನ್ ಬಿಟ್ರೆ ನಮಗೆ ಬೇರೆ ಗತಿ ಇಲ್ಲ. ಅವ್ರ ಅಣ್ಣ ತಮ್ಮರಿಗೆಲ್ಲ ಹೇಳಿದೀರಾ ನೀವು? ಕಾಂಟ್ಯಾಕ್ಟ್ ಮಾಡಿದಿರಿ, ಈ ತರ ಪರಿಸ್ಥಿತಿ ಇದೆ, ನಮ್ಗೆ ಸಮಸ್ಯೆ ಹೇಳಿದ್ದೇನೆ, ಏನೋ ಸಹಾಯ ಮಾಡಿ ಅಂತ ಕೇಳ್ಬೇಕಿತ್ತು. ಸಹಾಯ ಬೇಡ, ಇವ್ರನ್ನ ಕರ್ಕೊಂಡ್ ಹೋದ್ರೆ ಸಾಕು ಅಂತ ಹೇಳಿದ್ದೇವೆ. ಇಲ್ಲ ನಿಮ್ ಲೊಕೇಶನ್ ಕಳಿಸಿ ನಾವಾದ್ರೆ ಕರ್ಕೊಂಡ್ ಬರ್ತೇವೆ, ಫೋನ್ ಪಿಕ್ ಮಾಡೋದಿಲ್ಲ. ಎಂತ ಮಾಡು ಸರ್, ನಾನು ಒಬ್ಳು. ಇವಾಗ ನಿಮ್ಮ ಆಶ್ರಮಕ್ಕೆ ಬಿಡ್ತಾ ಇದ್ದೀರಲ್ಲ, ಇವ್ರನ್ನ ಇವ್ರು ತೀರ್ಕೊಂಡ್ರು ಕೂಡ ಮಣ್ಣು ಮಾಡ್ಲಿಕ್ಕೂ ಕೂಡ ಜಾಗ ಇಲ್ಲ ಸರ್. ಒಂದಿಷ್ಟು ಚಿಕ್ಕ ಗುಡಿಸ್ತಾರೆ ಮನೆ, ಸಣ್ಣ ಮನೆ ನಮ್ದು. ಕೇಳಿ ಅವ್ರಿಗೆ ಗೊತ್ತಿದೆ, ಅವ್ರಿಗೆಲ್ಲ ಪರಿಸ್ಥಿತಿ. ಅವ್ರು ದುಡ್ದು ಏನ್ ಮಾಡಿದಾರೆ ಕೇಳಿ. ಅದು ಮಕ್ಕಳು ಹುಟ್ಟ ಕಾರಣ ಆಗಿದ್ದು ಬಿಟ್ರೆ ಬೇರೆ ಸಾಯಿ ಮುಂದೆ ಏನಿಲ್ಲ. ಒಂದೇ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ನ, ಬಸ್ರಿ ಬೈಕ್ ಅಂತ ನೋಡಿದ್ನ, ಏನ್ ಮಾಡಿದಾನ ಇವ? ಅದೆಲ್ಲ ಸಾಯಿಲ್ಲ. ಅಷ್ಟು ಆದ್ರೆ ಇವ್ರ ಮೇಲೆ ಬೇಜಾರ್ ನಾವು ನೋಡ್ಕೊಳ್ತೇವೆ. ಅದ್ರ ಮಕ್ಕಳು 1-2 ವಿದ್ಯಾವಂತಾಗಿ ಬುದ್ಧಿವಂತಾಗಿ ದುಡಿದ್ರೆ ನಾನ್ ನೋಡ್ಕೊತೇನೆ. ನನ್ನ ಹೆಲ್ತ್ ಸರಿ ಇಲ್ಲ, ಪರ್ಮನೆಂಟ್ ಒಂದು ಕೆಲ್ಸ ಇಲ್ಲ, ಮನೆಯವ್ರು ಇದ್ದೀವಿ. ಹೌದು ಸರ್, ನೀವ್ ಹೇಳ್ದಾಗ ಸತ್ಯ, ನೋಡ್ಬೇಕು. ಅದ್ರ ಕೈಲಿ ಆಗ್ತಿದ್ರೆ ಎಂತ ಮಾಡಿಸ್ತಾರೆ? ಒಂದ್ ಮಣ್ಣು ಮಾಡಕ್ಕೂ ನಮಗೆ ಜಾಗ. ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಏನಾಗತ್ತಂದ್ರೆ ಅಮ್ಮ, ಇವಾಗಿನ ಪರಿಸ್ಥಿತಿಲಿ ಒಬ್ಬೊಬ್ರದ್ದು ಇವಾಗ ಮನೇಲೆಲ್ಲ ಇರ್ತಾರೆ, ಮನೆ ತೋರಿಸ್ತೇವೆ, ಬಂದು ನೋಡ್ಬೋದು. ಅಲ್ಲ, ನೀವ್ ಹೇಳಿದ ಅರ್ಥ ಆಯ್ತಮ್ಮ, ಓಕೆನಾ? ಮನೇಲೆಲ್ಲ ಇರ್ತಾರೆ, ಏನೋ ಒಂದ್ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಕೆಲಸ ಮಾಡಕ್ ಆಗಲ್ಲ. ಹಂಗಂದಾಗ ಎಲ್ರು ಕರ್ಕೊಂಡು ಹೋಗ್ಬಿಟ್ಟು ಹೋದ್ರೆ ನಮ್ಮ ಆಶ್ರಮದಲ್ಲಿ ಇಷ್ಟೊತ್ತಿಗೆ 1000 ಜನ ಆಗ್ತಾರೆ. ಅರ್ಥ ಆಯ್ತಲ್ಲ? ಈ ತರ ಅಡ್ಮಿಷನ್ ತಗೊಂತ ಹೋದ್ರೆ ಯಾರು ಇಲ್ಲ ಮನೇಲಿ. ಗಂಡ ಇವನು, ನನ್ನ ಮಗಳು ಬಿಟ್ರೆ ಬೇರೆ ಏನಿಲ್ಲ. ಮಗ ಹೋಮ್ ನರ್ಸ್ ಕೆಲ್ಸಕ್ಕೆ ಹೋಗ್ತಾನೆ, ಅದ್ರಲ್ಲಿ ಪರ್ಮನೆಂಟ್ ಕೆಲಸ ಇಲ್ಲ. ಒಂದ್ ವಾರ ಕೆಲಸ ಇದ್ರೆ 6 ತಿಂಗಳ ಮನೆಯಲ್ಲಿ, 1 ತಿಂಗಳ ಕೆಲಸ ಇದ್ರೆ 2 ತಿಂಗಳ ಕೆಲಸ ಇರಲ್ಲ.
ಅದು ಹೊಟ್ಟೆಗೆ ತಿನ್ನೋದ ಇವ್ನಿಗೆ ಮೆಡಿಸಿನ್ ಮಾಡೋದ, ನನ್ನ ಮೆಡಿಸಿನ್ ಮಾಡೋದ, ಇವಾಗ ಏನಾದ್ರು ಅಮ್ಮ ನಮ್ಮ ಆಶ್ರಮದ ಕಡೆಯಿಂದ ನಿಮ್ ತಿಂಗಳ ಒಂದ್ 2-3 ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅದನ್ನ ನೋಡ್ಕೊಂತೀರಾ? ಆಗಲ್ಲ ಸರ್, ನಂಗೆ ಆಗೋದಿಲ್ಲ ಸರ್, ಅದಾಗೋದಿಲ್ಲ. ದುಡ್ಡು ಕೊಟ್ರು ನನಗೆ ನಿನ್ನ ನೋಡ್ಲಿಕ್ಕೆ ಕೊಡುದಿಲ್ಲ, ನನಗೆ ಹುಷಾರಿಲ್ಲ. ಬ್ಲಡ್ ಇಶ್ಯೂ ಆಯ್ತು, ಬ್ಲಡ್ ಪ್ರಾಬ್ಲಮ್ ಉಂಟು, ಹಿಮೋಗ್ಲೋಬಿನ್ ಕಡಿಮೆ ಉಂಟು. ಮನೆ ಬಾಡಿಗೆ ಏನಿರುತ್ತಮ್ಮ, ಅದಕ್ಕೆ ನಮ್ ಕಡೆಯಿಂದಾನೆ ಕೊಡ್ತೀವಿ. ಆಗಲ್ಲ ಸರ್ ಪ್ಲೀಸ್, ಅದೆಲ್ಲ ಆಗುದಿಲ್ಲ ಅಂತ ಮಾಡ್ತೀನಿ. ಇವ್ರನ್ನ ಒಂದು ಇಲ್ಲಿದ್ರೆ ನಾವು ಏನಾದ್ರು ಮಾಡ್ಕೊಂಡು ದುಡ್ದು ಬದುಕ್ತೇವೆ. ಹಾಗಾಗಿ ಅಂದ್ರೆ ಆಗುದಿಲ್ಲ ಅದು. ಸುಮ್ಮನೆ ನಿನಗೆ ಏನ್ ಗೊತ್ತಾಗಲ್ಲ, ಆಗುದಿಲ್ಲ. ಕೈಲಿ ಆಗಲ್ಲ ನಿನ್ನ ನೋಡ್ಕೊಳಕ್ಕೆ. ಯಾರ್ ಸಾಯಲ್ದ ಯಾರ್ ನೋಡ್ರು, ಒಬ್ಬನಿಂದ ನನ್ನ ಸಾಕ್ಲಿಕ್ಕೆ ಆಗ್ತದ, ನೀನ್ ಎತ್ಲಿಕ್ಕೆ ಆಗ್ತದ, ಏನ್ ಮಾಡ್ಲಿಕ್ಕೆ ಆಗ್ತದ? ಹಣ ಕೊಟ್ರಿ ನೀನ ನೋಡ್ಕೊ, ಹಂಗಾರ ಹಣ ಕೊಡ್ತಾರ ನೀನೇ ಇಸ್ಕೋ, ನೀನ ನೋಡ್ಕೊ, ನನ್ ಕೈಲಿ ಆಗಲ್ಲ. ಅಂದ್ರೆ ಅವರಿಗೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇರ್ಬೋದು ನೋಡಿ. ಮೊದಲಿಂದನೂ ಹಾಗೆ, ಈಗಲ್ಲ ಮೊದಲಿನಿಂದನೂ ಹಾಗೆ. ಒಂದ್ ಹೆಂಡತಿ ಅಂದ್ರೇನ, ಮಕ್ಳು ಅಂದ್ರೇನ ಏನಿಲ್ಲ. ನಾವು ಏನು ಇದಿಲ್ಲ ಸರ್, ನಿಮ್ಗೆ ನೋಡುವಾಗ ಗೊತ್ತಾಗ್ತದೆ ಅನ್ಸುತ್ತೆ. ನಾನ್ ಜಾಸ್ತಿ ಇವ್ರ ಬಗ್ಗೆ ಹೇಳ್ಬೇಕಂತಿಲ್ಲ ಅಲ್ವಾ, ನೋಡುವಾಗ ಗೊತ್ತಾಗ್ತದೆ ಯಾವ ಮನುಷ್ಯ ಹೇಗಂತ. ಈಗ ಒಂದು ಜನ ಒಂದು ನಾದ್ನಿ ಮಕ್ಳು ಅಕ್ಕ ತಂಗಿ ಇದ್ರೆ ಒಬ್ರಿಗೊಬ್ರು ನೋಡ್ಕೊಂಡು ನಾನ್ ಕೆಲ್ಸ ಮಾಡ್ತೇನೆ, ನನ್ನ ಮಗಳು ಕೆಲ್ಸ ಮಾಡ್ತಾಳೆ. ಈಗ ಹುಡುಗಿ ಭವಿಷ್ಯ ನೋಡ್ಬೇಕು, ಮದ್ವೆ ಮಾಡ್ಬೇಕು, ಹುಡುಗಿ ತೆಗಿಬೇಕು, ಬ್ಲಾಕ್ ರೌಂಡ್ ಕೇಳ್ತಾರೆ ಏನುಂಟು ನಿಮ್ದು ಅಂತ, ಏನ್ ತೋರ್ಸಿ ಮದ್ವೆ ಮಾಡು. ಅದೇ ಕಷ್ಟ ಆಗಿದೆ ನಮ್ಗೆ. ಇವನ್ನ ನೋಡ್ಲೆ, ನನ್ನ ಮಗಳನ್ನ ನೋಡ್ಲೆ, ನೀವೇ ಹೇಳಿ ಸರ್. ಇವ್ರನ್ನ ಇಟ್ಕೊಂಡು ಹೆಲ್ಪ್ ಮಾಡ್ರೆ ನಿಮ್ಮಿಂದ ನಿಮ್ಮ ಋಣನ ನಾವು ಮರೆಯಲ್ಲ ಜೀವನ ಪೂರ್ತಿ. ಒಂದ್ ಹೆಲ್ಪ್ ಮಾಡಿ ಸರ್, ಏನಾದ್ರು ಮಾಡಿ. ಓಕೆ ಅಮ್ಮ, ಓಕೆ ಇರ್ಸ್ಕೋಣ. ಇವ್ರನ್ನ ಇವಾಗ ನಮ್ಮ ಆಶ್ರಮ ಬಿಡ್ತಾರೆ, ನಿಮ್ಗೆ ಬೇಜಾರ ಅನ್ಸಲ್ವಾ? ಬೇಜಾರಾಗತ್ತೆ ಸರ್, ನನ್ ಕೈಲಿ ಆಗಲ್ಲ ಅಂತ ಅನಿವಾರ್ಯಕ್ಕೆ ಬಿಡ್ತಾ ಇರುತ್ತಲ್ವಾ, ಬೇಜಾರಾಗತ್ತೆ ನಂಗೂ. ಅವ್ರನ್ನ ನೋಡೋಕೆ ಬೇಜಾರ. ಅವ್ರು ನಮ್ಗೆ ಎಷ್ಟೇ ಅನ್ಯಾಯ ಮಾಡ್ಲಿ, ತೊಂದ್ರೆ ಕೊಡ್ಲಿ, ನಾವು ನೋಡ್ಕೊಳ್ಬೇಕನ್ನೋ ಆಸೆ ಇದೆ, ಆದ್ರೆ ನಮಗೆ ಆಗ್ತಿಲ್ಲ. ಹೆಲ್ತ್ ಕಷ್ಟ ಇದೆ. ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಓಡಿಸ್ತಾರೆ. ಮನೆ ಕೆಲಸ ಮಾಡಿದ್ರೆ ನಾವು ಅಲ್ಲೇ ಇರ್ಬೇಕಾಗ್ತದೆ. ಈಗ ಒಂದು ವಯಸ್ಸಾದ ಮುದುಕಿ ಇರ್ತದೆ, ಆ ಮುದುಕಿ ಒಟ್ಟಿಗೆ 24 hours ನಾವ್ ಇರ್ಬೇಕು. ಇವನ್ನ ನೋಡಿದ್ರೆ ನಾನ್ ಕೆಲ್ಸ ಮಾಡ್ಲ ಸರ್, ನೀವ್ ಹೇಳಿ. ನನ್ ಏನ್ ತಪ್ಪಿದ್ರೆ ಇದ್ ಮಾಡಿ. ಏನು ಗೊತ್ತಾಗಲ್ಲ ನಿಮ್ಗೆ. ತಿನ್ನೋದು 24 ಗಂಟೆ ನಿದ್ದೆ ಮಾಡು, ಅದು ಬಿಟ್ರೆ ಏನಿಲ್ಲ ಸರ್. ಅವಾಗಿಂದ ಹಂಗೆ. ಮೊದಲ ಇವ ಕಿರ್ಕೊಳ್ ಕೊಟ್ಟದ್ದು ನೋಡಿದ್ರೆ ಅಷ್ಟಿಷ್ಟಲ್ಲ ಸರ್, ಅದು ಹೇಳ್ಬೇಡ ಅಂತ ಹೇಳ್ತಾನೆ ನೋಡಿ. ಆಯ್ತು ನೋಡಿ, ಹೇಳ್ಬೇಡ ಅಂತ ಹೇಳ್ತಾನೆ. ಆದ್ರೂ ನೋಡಿ ಯಜಮಾನ್ರೆ, ನೀವ್ ಇಷ್ಟೆಲ್ಲ ಸಮಸ್ಯೆ ಮಾಡಿದೀರಾ, ಓಕೆನಾ? ಇವಾಗ ನೋಡಿ ಅವ್ರು ಕಷ್ಟ ಪಟ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದು ಇಲ್ಲಿ ಸೇರಿಸ್ತಾ ಇದಾರೆ. ಬೇರೆಯವ್ರಾಗಿದ್ರೆ ಹೊರಗಡೆ ಬಿಟ್ಟಿರೋರು ಅಲ್ವಾ? ಕಳ್ಳ ಮನಸ್ಸಿಲ್ಲ ಸರ್. ನೀವ್ ಅವಾಗಿಂದ ಏನೋ ಒಂದ್ ರಿಯಾಲಿಟಿ ಅರ್ಥ ಮಾಡ್ಕೊಂಡಿಲ್ಲ, ಮದ್ವೆನೇ ಆಗ್ಬಾರ್ದಿತ್ತು ನೀವು. ಮದ್ವೆ ಆದ್ರೆ ಅವ್ರ ಹೆಂಡತಿ ಮಕ್ಳನ್ನ ನೋಡೋ ತರ ಇರ್ಬೇಕು. ಸುಮ್ನೆ ಮಕ್ಳನ್ನ ಹುಟ್ಸ್ಬಿಟ್ಬಿಟ್ರೆ ಅಪ್ಪ ಆಗಲ್ಲ ಅಲ್ವಾ? ಅವ್ರಿಗೆ ಒಂದೊಳ್ಳೆ ಎಜುಕೇಶನ್ ಕೊಡ್ಬೇಕು, ದೊಡ್ಡವ್ರನ್ನ ಮಾಡ್ಬೇಕು. ಈಗ ಹಾಸ್ಪಿಟಲ್ ತುಂಬಾ ಟ್ರೀಟ್ಮೆಂಟ್ ಅಗತ್ಯ ಇದೆ. ನಿಮಗ ಗೊತ್ತಿದೆ, ನಾನ್ ಹೇಳ್ಬೇಕಂತಿಲ್ಲ, ನೀವ್ ತಿಳಿದವ್ರು. ಓಕೆ ಯಜಮಾನ್ರೆ, ನಿಮ್ಗೇನ್ ಬೇಜಾರಾಗಲ್ವಾ? ಇಲ್ಲಿರೋದೇ ಖುಷಿನಾ? ಖುಷಿ. ಏನ್ ಗೊತ್ತಾ, ಮನೆಯವ್ರನ್ನೆಲ್ಲ ಬಿಟ್ಟಿರೋದಕ್ಕೆ ಬೇಜಾರಾಗಲ್ಲ. ಅವನಿಗೆ ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಅಷ್ಟು ಬಿಟ್ರೆ ಬೇರೆ ಏನು ಬೇಡ ಅವನಿಗೆ. ಗೊತ್ತಿಲ್ಲ, ಏನು ಟೆನ್ಷನ್ ಇಲ್ಲ, ಬರೀ ತಿನ್ನೋದು ಮಲ್ಗೋದು. ಅವಾಗಿಂದ ಅದೇ ಮಾಡ್ಕೊಂತ ಬಂದಿರೋದು. ಬೇಕಾದ್ರೆ ಮಗಳನ್ನು ಕೇಳಿ, ಅವಾಗಿಂದ ಅದೇ ಮಾಡ್ಕೊಂಡ್ ಬಂದಿರೋದು. ಏನು ಒಂದು ಮದ್ವೆ ಎಲ್ಲ ಆಗ್ಬಾರ್ದು. ಮದ್ವೆ ಮಕ್ಳು ಎಲ್ಲ ಏನಕ್ಕೆ ಆದ್ಮೇಲೆಲ್ಲ ಯೋಚನೆ ಮಾಡೋದು, ಅವಾಗ್ಲೇ ಯೋಚನೆ ಮಾಡ್ಬೇಕಿತ್ತು. ಮದ್ವೆ ಆಗಿ ಏನ್ ಮಾಡಿದಾನ ಸರ್? ಮದ್ವೆ ಆಗಿ ಏನ್ ಮಾಡಿದಾನ ಸರ್? ಒಂದ್ ಮನೆ ಮಾಡಿಕೊಟ್ಟಾನ. ಒಬ್ರೇ ಇರೋದು ಬೆಸ್ಟ್ ಅಲ್ವಾ? ಎಲ್ಲ ಆದ್ಮೇಲೆ ಹೇಳಿದ್ರೆ ಏನ್ ಪ್ರಯೋಜನ ಹೇಳಿ? ಆದ್ಮೇಲೆ ಜೀವನ ಹಾಳಾದ್ಮೇಲೆ ನಮ್ಮ ಜೀವನ ನೀವ್ ಎಲ್ಲಿಂದ ಬಂದಿರೋದು ಹೇಳಿ? ಉಡುಪಿ. ನಮ್ಮ ಜೀವನ ಬೀದಿ ಪಾಲ್ ಮಾಡಿ ನಡು ನೀರಾಗಿ ಬಿಟ್ಟಂಗೆ ನಾವ್ ಹೇಗೆ ಬದುಕು? ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇವ್ರ ಹೆಸರು ನಾಗರಾಜ್ ಅಂತ. ಇವರ ಹೆಂಡತಿನೇ ಕರ್ಕೊಂಡ್ ಬಂದು ನಮ್ಮ ಆಶ್ರಮಕ್ಕೆ ಸೇರಿಸ್ತಾ ಇದಾರೆ. ಅವ್ರು ಉಡುಪಿಯಿಂದ ಬಂದಿದ್ದಾರೆ. ಏನಕ್ಕೆ ಸೇರಿಸ್ತಾ ಇದಾರೆ ಅನ್ನೋದನ್ನ ನೀವೆಲ್ಲರೂ ಕೇಳಿಸ್ಕೊಂಡಿದೀರಾ. ಅವರ ಒಂದು ಕಷ್ಟ, ಅವ್ರಿಗಿರೋ ಸಮಸ್ಯೆಯಿಂದ ಅವರು ಸೇರಿಸ್ತಾ ಇದ್ದಾರೆ. ಎಲ್ರು ಅನ್ಕೋಬಹುದು, ಏನಿದು ಎಲ್ಲ ಕುಟುಂಬದವ್ರು ಇದ್ರೂನು ಸೇರಿಸ್ಕೊಂತಾ ಇದಾರಲ್ಲ ಆಶ್ರಮದಲ್ಲಿ ಅಂತ ಹೇಳ್ಬಿಟ್ಟು. ಇವರ ಕಷ್ಟನ ಕೇಳಿ, ಇವರ ಒಂದು ಪ್ರಾಬ್ಲಮ್ ನ ಕೇಳ್ಕೊಂಡು, ಅವ್ರಿಗಿರೋ ಸಮಸ್ಯೆ ತುಂಬಾ ಸಮಸ್ಯೆ ಇರೋದ್ರಿಂದ ಆಶ್ರಮಕ್ಕೆ ಇವ್ರನ್ನ ಅಡ್ಮಿಷನ್ ತಗೊಂತಾ ಇದೀವಿ. ಹಾಗೆ
ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಏನಂತ ಹೇಳಿದ್ರೆ ಇವರ ಕುಟುಂಬದವರು ಇಲ್ಲ ಸಂಬಂಧಿಕರು ಇವರ ಸ್ನೇಹಿತರು ಯಾರಾದ್ರೂ ಇದ್ರೆ ಅವ್ರು ಯಾರಾದ್ರೂ ಇವ್ರನ್ನ ನೋಡ್ಕೊಳ್ಳೋದಕ್ಕೆ ಇಷ್ಟಪಡುವಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ನಮ್ಮ ಆಶ್ರಮ ಕಾಂಟ್ಯಾಕ್ಟ್ ಮಾಡಿ. ಇವ್ರು ನಮ್ಮ ಆಶ್ರಮದಲ್ಲೇ ಇರ್ತಾರೆ, ಕರ್ಕೊಂಡೋಗಿ ನೀವು ಚೆನ್ನಾಗಿ ನೋಡ್ಕೋಬಹುದು. ಇವ್ನು ಸಾಕ್ಬೇಕು, ಇವ್ನ ಮಕ್ಕಳನ್ನ ಸಾಕ್ಬೇಕು. ಒಂದ್ ಹೆಣ್ಣು ಏನ್ ಮಾಡಕ್ ಸಾಧ್ಯ ಸರ್? ಬಟ್ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಇವ್ರಿಗೆ ಚಿಕ್ಕ ಏಜ್ ಅಲ್ಲಿ ಇದ್ದಾಗ ಇವಾಗ್ಲೂ ಆತರ ಒಂದ್ ಸಮಸ್ಯೆಯಿಂದ ಇರೋರು ತುಂಬಾ ಜನ ಇರ್ತಾರೆ. ದುಡಿಬೇಕಲ್ಲ ಸರ್, ಒಂದ್ ಪ್ಲೇಟ್ ಅಲ್ಲ ಆತರ ದುಡಿಯೋಕ್ ಆಗಿಲ್ಲ ಅಂದ್ರೂ ಅವ್ರ ಮನೆಯವರೆಲ್ಲ ಇವ್ರಿಗೊಂದ್ ಮದ್ವೆ ಮಾಡಿಸ್ಬಿಟ್ಟು ಬಿಡ್ಬೇಕು ಅಂತ ಇರ್ತಾರೆ. ಆತರ ಮದ್ವೆ ಮಾಡಿಸೋದ್ರಿಂದ ಇದೇ ತರ ಸಮಸ್ಯೆ ಆಗುತ್ತೆ. ಏನ ಮನೆ ಮಾಡಿ ಇಟ್ಟಿದ್ದ ನಮ್ಮ ಮಕ್ಳು ಮಗ ಮದ್ವೆ ಮಾಡ್ಬೇಕು, ಮಗ ಇವನಾಗ ಇರೋ ಸಂಬಂಧ ಹುಡ್ಗನ್ ನೋಡ್ತಾ ಇಲ್ಲ. ಪಾಪ ನಮ್ಗೆ ಪಾಪ ಆಗ್ತತೆ ಸರ್. ಹೌದು, ಆತರ ಸಮಸ್ಯೆ ಅಂದ್ರೆ ಅವ್ರಿಗೆ ರಿಯಾಲಿಟಿ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದಾಗ ಅವ್ರಿಗೆ ಮದ್ವೆ ಮಾಡ್ಸೋದೇ ವೇಸ್ಟ್. ಒಂದ್ ಹುಡುಗಿ ಜೀವನ ಹಾಳು ಮಾಡ್ದಂಗ ಆಗುತ್ತೆ. ಮಗ ಒಂದೇ ಲೆಕ್ಕ, ಒಂದ್ ಹುಡುಗಿ ಜೀವನ ಅಲ್ಲ, ಹುಟ್ಟೋ ಮಕ್ಳ ಜೀವನನು ಹಾಳು. ಇಲ್ಲಿ ಏನಂತ ಹೇಳಿದ್ರೆ ಎಣ್ಣೆ, ಬೀಡಿ, ಸಿಗರೇಟ್, ಗುಟ್ಕಾ ಏನು ಕೊಡಲ್ಲ. ಮೊದಲೆಲ್ಲ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾನೆ ಸರ್ ನಮ್ಗೆ. ನಿಮಗೆ ಕಿರುಕುಳ ದಿವ್ಸ ಪೆಟ್ಟ ಇವನು ಹೊಡಿತಿದ್ದೆ, ಇವ್ರ ಅಣ್ಣನ ಹೆಂಡತಿ ಅಣ್ಣ ಎಲ್ಲ ಸೇರಿ ಹೊಡಿತಿದ್ದ. ನೋಡಿ ಹೇಳ್ಬೇಡ ಅಂತ ಹೇಳ್ತಾನೆ. ಇರೋ ಸತ್ಯ, ಅದೇ ಸತ್ಯ ಹೌದಿಲ್ಲ ನೋಡಿ. ನೀವು ತುಳು ಮಾತಾಡೋದ? ಒಂದೊಂದ್ ಬರುತ್ತೆ ನೋಡಿ, ಅದೇ ಸತ್ಯ. ಏನೆಲ್ಲ ಮಾಡ್ತಾನ ಅಷ್ಟೆಲ್ಲ ಅವ್ನು ನಮಗ ಅನ್ಯಾಯ ಮಾಡಿದ್ರೆ ಅವ್ನು ನಾವು ಸಾಕಿದ್ದೇವೆ, ಇಷ್ಟನ ಸಾಕಿದ್ದೇವೆ, ಇರ್ಲಿ ಅಂತ ಹೇಳಿ. ಏನ್ ಗೊತ್ತ ಯಜಮಾನ್ರೆ, ಇಲ್ಲಿ ಅವ್ರ ಮತ್ತೆ ಬರಲ್ಲ ಅಮ್ಮ. ಇಲ್ಲಿ ಇನ್ನೊಂದ್ ಏನಂತ ಹೇಳಿದ್ರೆ ನೀವು ಕರ್ಕೊಂಡ್ ಬಂದ್ ಬಿಟ್ಟಿದಿರಲ್ವಾ, ಮತ್ತೆ ಅವ್ರನ್ನ ಬಂದ್ ನೋಡಂಗಿರಲ್ಲ. ಇಲ್ಲ ಸರ್, ಬರಲ್ಲ. ನಮ್ದೇ ನಮಗ್ ರಗಡಾಗಿ ಹೋಗಿದೆ ಸರ್. ಇಷ್ಟ ದಿನ ನೋಡಿ ಇವನಿಂದ ನರಕನ ಅನ್ಭವಿಸಿದ್ದೇನೆ ನಾನು. ಮದ್ವೆ ಆದಾಗಿಂದಾನು ನರಕ ಬಿಟ್ರೆ ಏನ್ ನೆಮ್ಮದಿ ಕೊಟ್ಟಾನ ಕೇಳಿ. ಬರೇ ಹೊಡೆಯುದು, ಬಡಿದು, ಹೊಡ್ಸುದು, ಹೊರಗ್ ಹಾಕೋದು ರಾತ್ರಿ. ಮಕ್ಕಳನ್ನ ಇಟ್ಟು ಚಿಕ್ಕ ಮಕ್ಳಿದ್ರು ನೇಣ್ ಹಾಕಿ ಹೊಡಿತಿದ್ದ ಇವನು. ಆದ್ರೂ ಎಷ್ಟು ದಿನ ನೋಡ್ಕೊಂಡಿದೀರಾ? ಆದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇವೆ. ಅದೇ ಅಮ್ಮ, ಏನಂತ ಹೇಳಿದ್ರೆ ಮತ್ತೆ ಅವ್ರು ಬಂದ್ ನೋಡಲ್ಲ, ಓಕೆನಾ? ಬರಂಗಿರಲ್ಲ ಇಲ್ಲಿ. ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಮಾತ್ರ ನಾವ್ ನೋಡ್ಕೊಳ್ಳೋದು. ಅರ್ಥ ಆಯ್ತಾ? ನಿಮ್ಮನ್ನ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ. ಏನೇ ಆದ್ರೂ ನಾವ್ ನೋಡ್ಕೊಂತೀವಿ. ಇಲ್ಲಿ ಚೆನ್ನಾಗಿರ್ಬೇಕು, ಖುಷಿಯಾಗಿ. ಮತ್ತೆ ಅವ್ರು ಯಾರೋ ಬರ್ತಾರೆ, ನಮ್ ಕುಟುಂಬದವ್ರು ಬರ್ತಾರೆ ಅಂತ ಹೇಳ್ಬಾರ್ದು. ಅವ್ರು ಯಾರು ಬರಲ್ಲ. ಅದ್ ಕೇಳ್ಕೊಳ್ಳಿ ಇವಾಗ್ಲೇ ಏನಿದ್ರು. ಇವಾಗ್ಲೇ ಕೇಳಿ, ಬರ್ತೀರಾ ಬರಲ್ವಾ ಅಂತ. ಬಂದು ಹೋಗುದು ಮಕ್ಕಳು. ಏನಕ್ಕೆ ಬಂದ್ ಹೋಗ್ಬೇಕು? ಏನಕ್ಕೆ? ಏನ್ ಮಾತಾಡ್ತೀರಾ? ಏನಕ್ಕೆ ಮಾತಾಡ್ತೀರಾ? ಇಷ್ಟ ವರ್ಷ ಮಾತಾಡಿ ಸಾಕಾಗಿಲ್ವಾ? ಇಷ್ಟ ವರ್ಷ ನೀನ್ ಮಾಡಿದ ಉಪಕಾರ ನಮಗೆ ಸಾಕು. ಬೇರೆ ಆಶ್ರಮ ಹೇಗಿರುತ್ತೋ ಅದು ನಾನು ಅದ್ರ ಬಗ್ಗೆ ದೂರ ಹೇಳಲ್ಲ. ಅವ್ರು ಒಳ್ಳೇದಿದ್ದಾರೆ, ಅದಕ್ಕೆ ನನಗೆ ಇಷ್ಟ ಆಗಿ ನೀನ್ ಆರಾಮ ಇದ್ರ ಸಾಕಂತ ಸೇರ್ಸಿದ್. ಗೊತ್ತಾಯ್ತಾ? ಓಕೆನಾ? ಅರ್ಥ ಮಾಡ್ಕೊಂಡು ಖುಷಿಯಾಗಿರಿ. ಒಳ್ಳೇದಾಗಿ ಒಳ್ಳೆ ಊಟ ತಿಂಡಿ, ಹೊಟ್ಟೆ ತುಂಬಾ ಊಟ ಸಿಗತ್ತೆ. ಊಟ ಮಾಡ್ಕೊಡ್ರಿ, ಮಲ್ಕೊಡ್ರಿ. ಏನಾದ್ರು ನಿಮ್ ಕೈಯಲ್ಲಿ ಆಗಿದ್ ಕೆಲಸ ಮಾಡ್ಕೊಡಿ, ಓಕೆನಾ? ಏನು ಮಾಡ್ಬೇಕಂತ ಕೆಲಸ ಏನಿಲ್ಲ, ಆರಾಮ ಮಲ್ಕೊಂಡಿರ್ಬೋದು. ಕೆಲಸ ಮಾಡ್ತೀವ ಅಲ್ಲ, ನಿಮ್ ಕೆಲಸ ನೀವ್ ಮಾಡ್ಕೊಂಡ್ರೆ ಸಾಕು, ಅದೇ ಖುಷಿ. ಓಕೆನಾ? ಫಸ್ಟ್ ನಿಮ್ ಆರೋಗ್ಯ ಎಲ್ಲ ಸರಿ ಮಾಡ್ಕೊಳ್ಳಿ. ಓಕೆ, ಹಾಸ್ಪಿಟ್ಲಿಗೆ ಸೇರ್ಸೋಣ, ಆಯ್ತಾ? ಓಕೆ ಆಗುತ್ತೆ. ಹಾಗೆ ನಮ್ ಪೇಜ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಟೀಮ್ ರಂಜಿತ್ ಶೆಟ್ಟಿ ಅನ್ನೋ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಇನ್ನೊಂದು ವಿಷಯ ಜೊತೆಗೆ, ಒಳ್ಳೆ ವಿಷಯ ಜೊತೆಗೆ ಮತ್ತೆ ನಿಮ್ ಮುಂದೆ ಬರ್ತೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.